ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SRG ಕನ್ನಡ ವಿಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಸಕ್ಕರೆ ನಾಡು ಅಂತ ಹೆಸರುವಾಸಿಯಾಗಿರುವ ಮಂಡ್ಯ ಜಿಲ್ಲೆಯಲ್ಲಿದ್ದೀವಿ. ಇದೇನಪ್ಪ ಮಂಡ್ಯ ಜಿಲ್ಲೆ ಅಂದ್ಬಿಟ್ಟು ಹಿಂದೆ ಗದ್ದೆ ತೋರ್ಸೋಣ. ಯಾಕಂದರೆ ಮಂಡ್ಯ ಜಿಲ್ಲೆಗೆ ಸೇರಿರುವಂತಹ ಎಚ್ ಮಲ್ಲಿಗೆರೆ ಅನ್ನುವಂಥ ಒಂದು ಹಳ್ಳಿಯಲ್ಲಿದ್ದೀವಿ. ಈ ಹಳ್ಳಿಯಲ್ಲಿರುವಂಥ ಜನಗಳ ಜೀವನ ಯಾವ ಥರ ಇದೆ ಮತ್ತು ಗದ್ದೆಗಳಲ್ಲಿ ಹೊಲಗಳಲ್ಲಿ ಯಾವ ಥರ ಕೆಲಸ ಮಾಡ್ತಾರೆ ಮತ್ತು ಇನ್ನೇನು ಬೆಳೀತಾರೆ ಎಲ್ಲನೂ ತೋರಿಸ್ತೀವ್ರಿ. ಬನ್ನಿ ನೋಡೋಣ ಅಂತ. 3 ದಿನ ರಜೆ ಇತ್ತು, ರೂಮಲ್ಲಿ ಇದ್ದಿದ್ದು ಬೇಜಾರಾಗ್ತಾಯಿತ್ತು. ಅದಕ್ಕೋಸ್ಕರ ಮಂಡ್ಯದಲ್ಲಿ ನಮ್ಮೊಬ್ಬ ಫ್ರೆಂಡ್ ಇದ್ದ ಮೋಹಿತ್ ಅಂತ, ಅವ್ನು ಕರೆದ ಬಾ ಜಾತ್ರೆ ಇದೆ ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ. ಜಾತ್ರೆ ಮುಗಿದಿತ್ತು, ಬಟ್ ಇವಾಗ ಬಂದಿದ್ದೀವಿ ಹಳ್ಳಿ ನೋಡೋಣ ಯಾವ ಥರ ಇದೆ ತೋರಿಸ್ತೀವಿ. ನಮ್ಮ ಫ್ರೆಂಡ್ ಯಾರ್ಯಾರಿದ್ದಾರೆ, ಇಬ್ಬರಿದ್ದಾರೆ ನೋಡಿ. ಇವನು ಸಂಜಯ್ ಅಂತ, ಇವನೇ ಮಂಡ್ಯ, ಇವನೇ ನಮ್ಮನ್ನ ಕರೆದಿದ್ದು. ಇವ್ರ ಊರು ಹೇಗೆ ಏನೇನು ಬೆಳಿತೀರಾ, ಹೇಗೆ ಅನಿಸ್ತಿದೆ ಹೇಳೋ ಏರಿಯಾ ಅಂತ ನೋಡ್ಕೊಳ್ಳಿ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಎಲ್ಲ ಕಬ್ಬು ಮತ್ತು ಗೋಧಿ ಈ ಥರ ನಾರ್ಮಲಾಗಿ ಬೆಳಿತೀವಿ. ಹಾಗೆ ಈ ಮಂಡ್ಯ ಸೈಡ್ ಕಬ್ಬು ನಾರ್ಮಲಾಗಿ ಬೆಳಿತಾರೆ, ಬಟ್ ಜಾಸ್ತಿ ಬೆಳೆಯೋದಂದರೆ ಭತ್ತ. ನಮ್ಗೆ ಗೊತ್ತಿಲ್ಲ ಭತ್ತ ಯಾವ ಥರ ಬೆಳಿತಾರೆ ಯಾವ ಥರ ಇಲ್ಲ ಅಂತೇಳಿ. ಸೇಮ್ ನಮ್ಮ ಥರ ಗೋಧಿ ಥರನೇ ಐತೆ ನೋಡೋ, ಕಾಣ್ತಿರ್ಬೋದು ಎಲ್ಲ ಹಿಂದ್ಗಡೆ. ಇದನ್ನು ಯಾವ ಥರ ಬೆಳಿತಾರೆ ಅಂತ ನಮ್ಮ ಫ್ರೆಂಡ್ನ ಕೇಳೋಣ. ನೀವು ತಿಳ್ಕೊಳ್ಳಿ, ಹೇಳಿ ಯಾವ ಥರ ಬೆಳಿತೀರಾ. ನಾಟಿ ಮಾಡೋಕ್ಕಿಂತ ಮುಂಚೆ ಹೊಲನ ಯಾವ ಥರ ಇದು ಮಾಡ್ತೀರಾ? ಗದ್ದೆ ನೀರೋಟ್ಲೆಲ್ಲ ಮಾಡಿಸ್ಬಿಟ್ಟು ಒಟ್ಲಾಕ್ಬೇಕು. ಮುಂಚಿತ ಒಂದು ತಿಂಗಳು ಪೈರು ಮುಂಚಿತಾಗಲೇ, ಒಂದು ತಿಂಗಳಾದ್ಮೇಲೆ ಪೈರು ಸುಮಾರು ಒಂದಿಷ್ಟು ಉದ್ದ ಬೆಳಕತ್ತವೆ. ಅದು ಬೆಳೆದಾದ್ಮೇಲೆ ಗದ್ದೆನ ನೀರು ಲೋಟ್ರಿ ಎಲ್ಲ ಮಾಡಿಸಿ ಗದ್ದೆನ ನೀರು ತುಂಬಾಕಿ ತೇವ್ರಿ ಹಾಕಿ ತೇವ್ರಿ ಎಲ್ಲ ಸವರಿ ಎಲ್ಲ ಮಾಡಿ ಸುತ್ತಮುತ್ತ ಎಲ್ಲ ನೀರು ಕಟ್ಟಿ ನೀರು ತುಂಬಾಕ್ಬಿಟ್ಟು ನಾಟಿ ಆಳುಗಳು ಕರೆಸಿ ನಾಟಿ ಮಾಡಿಸಿ ನಾಟಿ ಮಾಡಿಸಾದ್ಮೇಲೆ ಒಂದೂವರೆ ತಿಂಗಳು ಆದ್ಮೇಲೆ ಈ ಥರ ಕಾಣುತ್ತೆ. ಸುಮಾರು ಇಷ್ಟು ಬರ್ತದೆ, 1.5 ತಿಂಗಳು. ಅಂದರೆ ಈಗ ಕೊರೆ ಅಂದರೆ ಇಬ್ನಿ ಬೀಳೋ ಟೈಮು, ಅದರಿಂದ ಜಾಸ್ತಿ ಬೆಳೆದಿಲ್ಲ. ಇಲ್ಲ ಇನ್ನು ಬೆಳಕಾಡೋದು ಬೇಗ, ಇಬ್ನಿ ಟೈಮ್ ಅಲ್ವಾ, ಅತಿ ಬೆಳೆದಿಲ್ಲ. ಅಂದರೆ ಎಷ್ಟು ತಿಂಗಳು ಬೇಕು ಇದು ಬೆಳೆಯಕ್ಕೆ ಪೂರ್ತಿ? 4-4.5 ತಿಂಗಳು ಬೆಳೆ. 4.5 ತಿಂಗಳು ಬೆಳೆ ಒಟ್ಲಾಕೋದ್ರಿಂದ 4.5 ತಿಂಗಳು ಬೆಳೆ ಬೆಳಿಬೇಕು. ಈಗ ಹೆಚ್ಚು ಕಮ್ಮಿ ಒಂದು ಒಟ್ಲಾಕಿದ ಒಟ್ಲಾಕೋದು 1 ತಿಂಗಳಾಯಿತು. ಇದೊಂದು 1.5 ತಿಂಗಳು 2.5 ತಿಂಗಳು ಆಗದೆ. ಇನ್ನೊಂದು 2-2.5 ತಿಂಗಳು ಪೈರು ಬರ್ತದೆ, ಭತ್ತ ಬರ್ತದೆ. ಇದೆಲ್ಲ ನಿಮ್ದೇ ಜಮೀನು? ಎಲ್ಲ 3 ಎಕರೆ 1/2 ಎಕರೆ ಜಮೀನು ನೋಡ್ಕೊಳ್ಳಿ. ಕಾಣ್ತಾ ಇದೆ ಭತ್ತ ಪೈರು ಯಾವ ಥರ ಇದೆ. ಇದೆ ಭತ್ತ, ಬಟ್ ಪೂರ್ತಿ ಇಲ್ಲ, ಕಾಣ್ತಿದೆ ಈಗ. ಭತ್ತನೂ ಬೆಳಿತಾರೆ ಮತ್ತು ರಾಗಿನೂ ಬೆಳಿತಾರೆ. ನಮ್ಮ ರಾಗಿ ಯಾವ ಥರ ಬೆಳಿತಾರೆ ಗೊತ್ತಿಲ್ಲ. ಬನ್ನಿ ನೋಡೋಣ. ಇವ್ರ ಗದ್ದೆಯಲ್ಲಿ ಇನ್ನೊಂದು ರಾಗಿ ಇದೆ ಅಂತ, ಬನ್ನಿ ತೋರಿಸ್ತಾನೆ. ಅದನ್ನೊಂದು ನೋಡೋಣ ಯಾವ ಥರ ಬೆಳಿತಾರೆ ಅಂತ. ಬೆಳೆಯೋಣ, ನಡಿ ಹೋಗೋಣ. ರಾಗಿ ಗದ್ದೆ ಕಬ್ಬನ್ ಗದ್ದೆ ಆ ಕಡೆ ಇದೆ. ಇಲ್ಲೊಂದು 1/2 ಎಕರೆ ಭತ್ತದ ಗದ್ದೆ ಇದು. ಅಲ್ಲೊಂದು ಎಕರೆ ಕಬ್ಬನ್ ಗದ್ದೆ ಇದೆ, ಪಕ್ಕ ರಾಗಿ ಗದ್ದೆನೂ ಇದೆ. ಬನ್ನಿ ಓಕೆ ಬನ್ನಿ ಫ್ರೆಂಡ್ಸ್, ಹೋಗೋಣ. ಜಾತ್ರೆ ನೋಡೋಕ್ಕಾಗಲಿಲ್ಲ, ಇನ್ನೂ ಸ್ವಲ್ಪ ಫಸ್ಟ್ ಶಿಫ್ಟ್ ಇತ್ತು ನಮ್ಮದು. ಅದಕ್ಕೆ ಕ್ಯಾಬ್ ಮುಖಾಂತರ ಊರಿಗೆ ಬಂದ್ವಿ. ಬಟ್ ಏನಕ್ಕೆ ಬಂದಿದ್ದೀವಿ ಅಂದರೆ ನಾಟಕ ಇದೆ ಅಂತ ಹೇಳ್ದೆ. ನಮ್ಮೂರು ಸೈಡಲ್ಲಿ ಉತ್ತರ ಕರ್ನಾಟಕ ನಾಟಕ ಅಂದ್ರೆ ಫುಲ್ ಫೇಮಸ್, ಇಷ್ಟಪಡ್ತೀವಿ. ಆ ನಾಟಕ ಆಯ್ತು ಅಂದ, ಅದಕ್ಕೆ ಕಾರಣಕ್ಕೋಸ್ಕರ ಬನ್ನಿ. ಹಂಗೆ ಇವ್ರ ಹಳ್ಳಿ ಜೀವನ ಯಾವ ಥರ ಇದೆ, ಗದ್ದೆಗಳಲ್ಲಿ ಏನೇನು ಬೆಳಿತಾರೆ ಅದನ್ನೆಲ್ಲನೂ ನೋಡ್ಬೇಕಂತ ಬಂದೀನಿ ರೀ. ನಿಮಗೂ ತೋರಿಸ್ತೀನಿ. ಸಾಯಂಕಾಲ ನಾಟಕ ಇದೆ ಅಂಥೇಳಿ, ಸುಂದರ ಸಾಮಾಜಿಕ ನಾಟಕ ತೋರಿಸ್ತೀನಿ ರೀ. ಅದನ್ನು ನೈಟ್ ಬರೀವಾಗ ಸದ್ಯಕ್ಕೆ ರಾಗಿ ನೋಡೋಣ ಅಂತ. ಈ ಥರ ಹಾಕ್ಬಿಟ್ಟು 1 ತಿಂಗಳು ಬಿಟ್ಬಿಟ್ಟು ಆಮೇಲೆ ಕಿತ್ತಿ ನೆಡೋದಿಲ್ಲ. ಇದಕ್ಕೆಲ್ಲ ಭತ್ತ ಹಾಕ್ತಾರೆ ಫ್ರೆಂಡ್ಸ್. ಈ ಚಕ್ಲಿ ಒಟ್ಲಾಕಿರೋ ಇದು ಒಟ್ಲಾಕಿರೋ ಭತ್ತಲ ಅಂತಲೇ ನೋಡಿ. ಇಷ್ಟು 3 ಗುಡ್ಲಿಂದ ಇಷ್ಟು ತಗ್ಲಕ್ಕಾಗುತ್ತಂತೆ. 4 ತಿಂಗಳು ಬೆಳೆ ಫ್ರೆಂಡ್ಸ್ ಇದು. ಸೊ ನಾವು ಮಾಡಬೇಕು. ನಮ್ಮ ಸೈಡ್ ಎಲ್ಲ ಗೋಧಿ ಬೆಳಿತೀವಿ. 6-7 ತಿಂಗಳು 8 ತಿಂಗಳು ಈ ಥರ ಬರುತ್ತೆ. ಹಿಂದೆ ಒಬ್ಬ ಹುಡುಗ ಯಾವುದೋ ಹೆಜ್ಜೆ ನೋಡಿದಾನೆ, ನಾಯಿ ಹೆಜ್ಜೆ ಅಂತಿದ್ದಾನೆ. ಇವ್ನು ಮುಂದೆ ನೋಡಿದ್ರೆ ಚಿರತೆ ಹೆಜ್ಜೆ ಅಂತಿದ್ದಾನೆ. ಬನ್ನಿ, ಚಿರತೆ ಯಾವ ಥರ ಇದೆ ಅಂತ ನಾವು ನೋಡೇ ಬಿಡೋಣ. ಚಿರತೆ ಇದೆ ಅಂತ ಹೇಳ್ತಾ ಇದ್ದಾನೆ. ಇದು ತಿಪ್ಪೆ, ಇದು ಹೊಸ ಎಮ್ಮೆ ಫ್ರೆಂಡ್ಸ್. ಇದು ಯಾರಿಗೂ ಗೊತ್ತಿಲ್ಲ. ತಿಪ್ಪೆ ಇವ್ರಂಗೆ ಇರೋ ತಿಪ್ಪೆ ಇದೆ ನೋಡಿ. ರಾಗಿ ಈಗ ಒಂದು ವಾರ ಆಗಿದೆ ಅಷ್ಟೇ. ಒಟ್ಲಾಕಿ ಎಲ್ಲ ಪೂರಾ ನಾಟಿ ಮಾಡಿ ಒಟ್ಲಾಕೆಲ್ಲ ಇದೆಲ್ಲ ನಮ್ಮದೇ ಕಬ್ಬು. ಇದು ತೆಂಗು ಮರಗಳು, ಈ ಕಾಲು ಮರಗಳು, ನವಿಲು ಎಲ್ಲ ಪೂರ್ತಿ ನಮ್ಮದೇ ಇದು. ಅಲ್ಲಿ ನಮ್ಮ ಬಾವಿ ಇದೆ, ಬಾವಿ ಮಿಷಿನ್ ಮನೆ ಇದೆ, ತೋರಿಸ್ತೀನಿ ಇದು ನೋಡೋಣ. ಇದೆ ನೋಡ್ಕೊಳ್ಳಿ ಒಂದು ಸಲ. ಭತ್ತ ಏನು ಸರಿಯಾಗಿ ನಿಮ್ಗೆ ಗೊತ್ತಾಗಲ್ಲ, ಯಾಕಂದರೆ ಸಣ್ಣದಿದೆಯಲ್ಲ, ದೊಡ್ಡದಾದ್ಮೇಲೆ ರಾಗಿ ಕಣ ಇದು.
ರಾಗಿ ರಾಗಿ ಹಿಂಗೆ ನೋಡಿ ರಾಗಿ ಬರ್ಬಿಡಿ ಹಿಂಗೆ ಹೋಗಲಿ. ನೋಡಿ ಫ್ರೆಂಡ್ಸ್, ಇದೆ ಪೂರ್ತಿ ನಮ್ದು ಇದೆ 1 ಎಕರೆ ಕಬ್ಬಿದು. ನೋಡಿ ಅದೊಂದು ತೆಂಗು ಸಸಿ, ಇಲ್ಲೊಂದು ತೆಂಗು ಸಸಿ ಇದೆ. ಇವಾಗ ಇಟ್ಟಿರೋದು ಇವೆಲ್ಲ. ಕಷ್ಟಪಡಬೇಕು, ರೈತನ ಹುಟ್ಟಿದ್ರೆ ಕಷ್ಟಪಡಬೇಕು. ಕಷ್ಟಪಟ್ಟರೆ ಮಾತ್ರ ಹಿಂಗೆ ಫಲ ಬರೋದು. ಈಗ ಹೆಚ್ಚು ಕಮ್ಮಿ ಇತ್ಕೊಂಡು 8-7 ತಿಂಗಳು ಆಗೈತೆ. 7 ತಿಂಗಳು ಇಷ್ಟೆಲ್ಲ ಬೆಳೆಯಾಗಿ ನಾವು ದಿನ ಬೆಳಿಗ್ಗೆ 6 ಗಂಟೆಗೆ ಎದ್ದು ಮೇವು ತಗೋ, ದನಗಳ ಅಸಹ್ಯಗಳಿಗೆ ಮೇವು ಕಟ್ಟಿ ಅಸಹ್ಯ ಕಟ್ಕೊಂಡು ಉತ್ತಿ ಉಪ್ಪು ಹಾಕೊಂಡು ಕಳೆ ಕಿತ್ಕೊಂಡು ಉಪ್ಪು ಔಷಧಿ ಹೊಡೆದು ಎಲ್ಲ ಮಾಡಿದ್ರೆ ಹಿಂಗೆ ಬರೋದು. ಅಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಕಡೆ ಹೈನುಗಾರಿಕೆ ಜಾಸ್ತಿ, ರೇಷ್ಮೆ ನೋಡೋ ನಮ್ದು ರಾಮನಗರ, ರೇಷ್ಮೆ ಹುಳು ಜಾಸ್ತಿ ನಮ್ದು. ಇವರೆಲ್ಲ ಯಾರೇನೇ ಬೆಳಿಲಿ ಏನೇ ಆಗಲಿ ಅವ್ರವ್ರ ಊರದ್ದು ಅವ್ರವ್ರ ಇಷ್ಟ, ಅವ್ರವ್ರ ಊರ ಕಡೆ ಫೇಮಸ್ಸೇ ಇರ್ತಾರೆ. ಇರ್ಲಿ ಪರವಾಗಿಲ್ಲ. ಅವ್ರ ಫ್ರೆಂಡ್ಸ್ ಡಯಸ್ಟೇರಿಯಾ ಅಂತ ಇವನ ಹೆಸರು. ಡಯಸ್ಟೇರಿಯಾ ಫಿಲಂ ನೋಡಿ, ಡಯಸ್ಟೇರಿಯಾ ಫಿಲಂ ಬರ್ತಾನಲ್ಲ. ಮಿಷಿನ್ ಮನೆ, ಇದು ಬಾವಿ. ವಾಟ್ ಮಿಷಿನ್ ಮನೆ ಹೇಳೋ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡು. ಮಿಷಿನ್ ಮನೆ ಬನ್ನಿ ನೋಡ್ತೀನಿ. ನೋಡಿ, ಇದು ಬೋರ್ದು, ಇದು ಬಾವಿದು. ನಾವು ಹೇಳಿ ಮೋಟ್ರ್, ಬೋರ್ ಬಾವಿ ಮೋಟ್ರು. ಬನ್ನಿ ಇವಾಗ ಬಾವಿ ನೋಡೋಣ. ನೋಡಿ ಪಕ್ಕ ಬಾವಿ ಇದೆ. ತುಂಬಾ ಗಲೀಜ್ ಐತೆ, ಉದ್ದ ಭಾಳ ಐತೆ, ಆಳ ಆಳ ಎಲ್ಲ ಬೆಳಕ ಬಿಡಿಸಿಕಲ್ಲ. ಈಗ 15 ದಿನ ಆಯ್ತು. ಅದು ಬಿಡು, ನಡಿ ಇವಾಗ ಬ್ರಿಡ್ಜ್ ದಾಟ ನಡಿ. ಫ್ರೆಂಡ್ಸ್ ನೋಡಿ ಬ್ರಿಡ್ಜ್ ಯಾವ ಥರ ಇದೆ. ಭಯ ಆಯ್ತದ. ಇದೇ ಗುಡಿ ಜಾತ್ರೆ ಇರೋದ್ರಿ. ಜಾತ್ರೆ ನೋಡಿ ಬನ್ನಿ, ಬಾ ಕಷ್ಟ. ಕಳ್ಳಾಟಕ್ಕೆ ಮಳ್ಳ ಮನಸಿ ಸ್ಪರ್ಶವು ಕೇಳಲು ಕೊಂಚ ಉಷ್ಣಾಕ್ಷರ ಬೆಚ್ಚನೆ ಲಂಚ ಶುರು ಜಂಟಿ ಕಾರ್ಯಾಚರಣೆಯ ಚೆಲ್ಲಾಟಕ್ಕೆ ಚೆಲುವು ಕೂಡಿದೆ ಇಬ್ಬರ ಕಾವಲು ತುಟಿಗಾರಿ ಯಾರು ಇದು ಬಂದಿಲ್ಲ ಜನ ಹೋಗಿ ಬಂದು ಲಾಲಿ ಹಣ ಇಲ್ಲ ಜಾಲಿ ಹಣ ಕೃಷ್ಣ ಕಥೆ ಬೇಡ ಬೇಡ ಕಾಯಿ ಕಾಯಿ
ಬರ್ರಿ ಇವಾಗ ಇವ್ರ ಮನೆ ಮ್ಯಾಲ ಅಟ್ಟಾನ ನೋಡೋಣ ಯಾವ ಥರ ಇದೆ. ಹಳೆ ಕಾಲದ ಮನೆ ಅಂತ್ರಿ, ನೋಡ್ರಿ ಯಾವ ಥರ ಐತಿ ಕಾಣಿಸ್ತಿರ್ಬೋದು. ಕಟ್ಟಿಗೆ ಎಲ್ಲ ಕಟ್ಟಿದ್ದಾರೆ, ತೊಟ್ಟಿ ಮನೆ ಅಂತ ಇದು. ಹಳೆಯ ಕಾಲ ಹೇಗಿದೆ ನೋಡಿ. ನಾವು ನೋಡಿವಿ ಫ್ರೆಂಡ್ಸ್, ಮನೆ ಮೇಲೆ ಒಂದು ಮನೆ, ಮಿನಿ ಮನೆ ಅಂತಾರೆ ಇದನ್ನ. ಮಿನಿ ಅಲ್ಲೋ ಆಟ ಇದು. ಇವತ್ತು ಸೋಮವಾರ ಇರೋದು. ಹಳೆ ಕಾಲದ ಬೀಗು ಇದು. ನಮ್ಮ ಡಯಾಸೇರಿಯ ಮನೆ ರೂಮ್. ಇವ್ರ ದೊಡ್ಡಪ್ಪರ ಮನೆ ಅದಲ್ಲ. ಮೇಲ್ಗಡೆ ತೋರಿಸ್ತೀವಿ ವ್ಯೂ, ಇವಾಗ ಒಳಗಡೆ ತೋರಿಸಿದ್ವಿ. ನೋಡ್ರಿ ಯಾವ ಥರ ಕಾಣಿಸ್ತತಿ ವ್ಯೂ. ಊರು ತುಂಬ ಎಲ್ಲ ಹಂಚಿನ ಮನೆಗಳಿದಾವೆ, ಅಂದರೆ ತೊಟ್ಟಿ ಮನೆ ಅಂತಾರೆ ಇವಕ್ಕೆಲ್ಲ ಇರುತ್ತೆ. ಇದೆಲ್ಲ ಹೆಂಗೆ ಕಾಣೋದು, ಎಲ್ಲ ಪೂರ ನಮ್ಮೂರೇ. ಎಲ್ಲ ಪೂರ ತೊಟ್ಟಿ ಮನೆಗಳು. ಯಾವ್ದು ನೋಡಿ ದೊಡ್ಡ ಮನೆ, ತೊಟ್ಟಿ ಮನೆ. ನಿಮ್ಮನೆ ನೋಡು, ನೋಡಿ ನಿಮ್ಮನೆ ಕಣ್ಣು. ಇದು ಮೇಲ್ಗಡೆದ. ಯಾವ ಥರ ಇದೆ ಮನೆಗಳು, ಪೂರ್ತಿ ಹಂಚಿನ ಮನೆ, ತೊಟ್ಟಿ ಮನೆಗಳು ಜಾಸ್ತಿ ಇದೆ. ಭಾಳ ಇದೆ. ದೊಡ್ಡ ಮನೆ ಇದೆ ನೋಡಿ. ಬರ್ರಿ ಇವಾಗ ಡ್ರೋನ್ ಮುಖಾಂತರ ಈ ಇಡೀ ಊರಿನ ಮೇಲ್ಗಡೆಯಿಂದ ಶೂಟ್ ಮಾಡಿದರೆ ಯಾವ ಥರ ಕಾಣಿಸ್ತದೆ ಅಂತೇಳಿ ನೋಡೋಣ. ಬರ್ರಿ ಹೆಂಗೈತಿ ಡ್ರೋನ್ ಮುಖಾಂತರ ತೋರಿಸ್ತೇವಂತ ನೋಡ್ರಿ.
ಮೇಲ್ಗಡೆಯಿಂದ ನೋಡಿದಾಗ ವ್ಯೂ ಪಾಯಿಂಟ್ ಭಾರಿ ಇದೆ ನೋಡ್ರಿ. ಮನೆ ಎಲ್ಲ ಯಾವ ಥರ ಕಾಣಿಸುತ್ತೆ. ಇಡೀ ಊರೆಲ್ಲ ಹೆಚ್ಮಲ್ಲಿಗೆರೆ ಇದು. ಅದ್ರ ಅಕ್ಕಪಕ್ಕ ಗದ್ದೆಗಳು. ನಾಟಕನ ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ ರೀ, ಯಾಕಂದ್ರೆ ಜಾಸ್ತಿ ಜನ ಇದ್ರೆ ಅಲ್ಲೊಂದು ಸ್ಕ್ರೀನ್ ಮೇಲೆ ಬಿಟ್ಟಿದ್ರೆ ಅದನ್ನ ಅಷ್ಟೇ ತೋರಿಸಿವಿ. ಸ್ವಲ್ಪ ಏನೋ ಜಾಸ್ತಿ ನೋಡೋಕ್ಕಾಗಲಿಲ್ಲ ನಮಗೆ. ಅದಕ್ಕೆ ಇವಾಗ ಹೊಂಟಿದ್ದೀವಿ ರೀ ಊರಿಗೆ ವಾಪಸ್. ನಮ್ಮ ಫ್ರೆಂಡ್ ಏನೋ ಕೆಲಸ ಇದೆ ಅಂತ ಹೋಗೋಣ ಅಂತಂದ ಅದಕ್ಕೆ ಹೋಗ್ತಾಯಿದ್ವಿ. ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಲಾಸ್ಟ್ ಕೊನೆಯದಾಗ ಇನ್ನೊಂದ್ಸಲಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ತೋಟಕ್ಕೆ. ಬರ್ರಿ ಹೋಗೋಣ. ಏರ್ ಹೊಡಿಯೋದು ಭತ್ತ ನಾಟಿಗೆ ತಯಾರು ಮಾಡ್ತಾರೆ. ಭತ್ತ ನಾಟಿಗೆ ಪೈರು ಮಾಡ್ತವೆ ಏನು ಪತ್ತಿ ರೆಡಿ ಮಾಡಿ ಗದ್ದೆ ರೆಡಿ ಮಾಡ್ತಾರೆ ನಾಟಿಗೆ. ಭತ್ತ ನೋಡೋಕ್ಕೂ ಮುಂಚೆ ಹೊಲ ತುಂಬ ಎಲ್ಲ ನೀರು ತುಂಬ್ತಾರ್ರಿ. ನೀರು ತುಂಬಿಂದ ಒಂದು 2-3 ದಿನ ಆದ ತಕ್ಷಣ ಎತ್ತುಗಳನ್ನ ಕಟ್ಕೊಂಡು ಅದು ಹೊಲ ತುಂಬ ಓಡಾಡಿಸ್ತಾರೆ. ಓಡಾಡ್ಸಿಂದ ಆದಮೇಲೆ ಭತ್ತ ನೆಡಬೇಕಾದ್ರೆ ಮತ್ತೆ ಅವಾಗ ಒಂದ್ಸಲಿ ಮತ್ತೆ ಟ್ರ್ಯಾಕ್ಟರಿಂದ ಏನೋ ಮತ್ತೊಂದು ಸರಿ ಹೊಲ ತುಂಬ ಓಡಾಡ್ಸಾರಂತೆ. ಪೈಪ್ ಇಲ್ಲಿ ಸಂದಲ್ಲಿ ನಮ್ಮ ಸೈಡ್ ಭತ್ತ ಎಲ್ಲಿ ಬೆಳಿತೀವಿ. ಬರ್ರಿ ಇವಾಗ ಹೊಲ ತುಂಬ ಯಾವ ಥರ ಓಡಾಡ್ಸಾರೆ ಎತ್ತುಗಳನ್ನ ಕಟ್ಕೊಂಡು ಅಂತ ನೋಡೋಣ ಬರ್ರಿ. ನೋಡಿ ಈ ಥರ ಎಲ್ಲ ಮೊದಲು ನೀರು ತುಂಬಿಸಿರ್ತಾರೆ 2-3 ದಿನ. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ ರೈತ. ಹತ್ಕೊಂಡು ಮಾತಾಡಿಸ್ತಾರೆ ಒಂದು ಮಟ್ಟ ತಲುತ್ತೆ. ಅಲ್ಲಿಗೆ ಏನಾರ ಬಂದು ಅಲ್ಲೊಂದು ವರ್ಷ ಕೆಲಸ ಮಾಡಿ ಪರ್ಮನೆಂಟ್ ಇದ್ದಲ್ಲಿ ಟೀಕೆ ಮೇಲೆ ಗೊತ್ತಾಯ್ತು. 3 ವರ್ಷ ಕರೆಕ್ಟ್ ಚೆನ್ನಾಗಿ ಓದಬೇಕು. ಡಿಪ್ಲೊಮಾ ಮಾಡ್ತೀವಿ ಡಿಪ್ಲೊಮಾ ಸರಿ ಕಣ, ಒಳ್ಳೆ ಕೆಲಸ. ಶಿಸ್ಟ್ ಕಲಿತಾನೆ, ಇಂಗ್ಲೀಷು ಕಂಪ್ಯೂಟರ್ ಎಲ್ಲ ಕಲ್ತ್ಕೊತಾನೆ ಅದರಲ್ಲಿ. ನಮ್ಮ ಡಿಪ್ಲೊಮಾ ಮಂಡ್ಯದಲ್ಲಿ ಇಲ್ಲ, ದೊಡ್ಡಿಗೆ ಹಾಕ್ಬೇಕು, ಇಲ್ಲ ಮೇಲ್ಕೋಟೆ ಹಾಕ್ಬೇಕು. ಹಾಂ, ಅಪ್ ಆ್ಯಂಡ್ ಡೌನ್ ಮಾಡ್ಬೇಕು. ಮಾಡ್ತಾರೆ ನಮ್ಮೂರಿಂದ ಸುಮಾರು ಜನ. ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು.